ಶಿವಕುಮಾರ್ ಅವರು ಪ್ರತ್ಯಂಗಿರ ಹೋಮದ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ರಿಪಬ್ಲಿಕ್ ಆಡಕ್ಕೆ ಲಭ್ಯ ಆಗಿದೆ. ಬೇರೆ ಎಲ್ಲೂ ಇಲ್ಲದ ವಿಡಿಯೋ ನಮ್ಮಲ್ಲಿ ಮಾತ್ರ. ತಮಿಳುನಾಡಿನ ಕುಂಭಕೋಣಂನಲ್ಲಿ ಹೋಮದ ಮೊರೆ ಹೋಗಿದ್ದಾರೆ. ಶತ್ರುಗಳ ನಾಶಕ್ಕೆ ಮಾಡ್ತಾ ಇರುವಂತಹ ಪ್ರತ್ಯಂಗಿರ ಹೋಮ. ಈ ಹಿಂದೆ ಕುಮಾರಸ್ವಾಮಿಯವರು ಸಿಎಂ ಆಗಿದ್ದಾಗ ಮಾಡಿದಂತಹ ಪ್ರತ್ಯಂಗಿರ ಹೋಮ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿಯ ಪೈಪೋಟಿ ಶುರುವಾದಂತ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಿ ಹೋಮದ ಮೊರೆ ಹೋಗಿದ್ದಾರೆ. ಬಹಳ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟು ಹಾಕಿದೆ ಈ ಹೋಮ ಹವನದ ವಿಚಾರ. ಡಿನ್ನರ್ ಪಾಲಿಟಿಕ್ಸ್ ಹಲ್ಚಲ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಟೆಂಪಲ್ ರನ್ ಮುಂದುವರಿಸುತ್ತಿದ್ದಾರೆ. ಕುಂಭಕೋಣಂಗೆ ಫ್ಯಾಮಿಲಿ ಸಮೇತರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಸತತ 1 ಗಂಟೆಗಳಿಗೂ ಕಾಲ ಡಿಕೆ ಶಿವಕುಮಾರ್ ಕುಟುಂಬ ಸದಸ್ಯರ ಜೊತೆಗೆ ಪ್ರಾರ್ಥನೆ ಮಾಡಿದ್ದಾರೆ. ಬಳಿಕ ವರದರಾಜು ಪೆರುಮಾಳ್ ದೇವಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ. ಪ್ರತ್ಯಂಗಿರಿ ಹೋಮನೇ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿದೆ. ಕಾರಣ ಈ ಹೋಮದ ಮಹತ್ವ ಅಂತ ಗಮನಿಸಿದ್ರೆ ಇದನ್ನ ಶತ್ರು ಸಂಹಾರಕ್ಕೆ ಮಾಡಲಾಗುತ್ತೆ ಅಂತ. ಈಗ ಡಿಕೆ ಶಿವಕುಮಾರ್ ಅವರ ಸುತ್ತಮುತ್ತ ಸಿಎಂ ಗಾದಿ ತಪ್ಪಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರಲ್ಲ, ಅವರ ಸಂಹಾರಕ್ಕೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಿ ಹೋಮದ ಮೊರೆ ಹೋದ್ರ? ಇಂಥದ್ದೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ, ಇದು ಎಕ್ಸ್ಕ್ಲೂಸಿವ್ ದೃಶ್ಯ ನಮ್ಮಲ್ಲಿ ಮಾತ್ರ. ಪ್ರತ್ಯಂಗಿರಿ ಹೋಮ, ಮತ್ತೊಂದು ಕಡೆ ದೇವರ ದರ್ಶನ ಪಡೆದುಕೊಂಡಿರುವುದು ಕುಟುಂಬ ಸಮೇತರಾಗಿ ದೇವರ ದರ್ಶನ ಪಡೆದುಕೊಂಡಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಒಂದ್ ಕಡೆ ನೀವು ಗಮನಿಸ್ತಾ ಇರಬಹುದು ಪ್ರತ್ಯಂಗಿರ ಹೋಮದ ಲಾಭ ಏನು ಅಂತ ನಾವು ಗಮನಿಸ್ತಾ ಹೋದ್ರೆ, ಶತ್ರು ನಾಶಕ್ಕಾಗಿ ಪ್ರಮುಖವಾಗಿ ಈ ಹೋಮ ಹವನ ಮಾಡ್ತಾರಂತೆ. ಸಂಪತ್ತು ಸಮೃದ್ಧಿ ದೊರೆಯುವುದು, ಮಾಟ ಮಂತ್ರದ ಶಕ್ತಿ ಕುಗ್ಗೋದು, ಕೆಟ್ಟ ಕಣ್ಣಿನ ದೃಷ್ಟಿ ನಾಶ ಆಗಬೇಕು, ಆರೋಗ್ಯ ಪ್ರಾಪ್ತವಾಗಬೇಕು ಅಂತ ಮಾಡುವ ಹೋಮ. ದುರಾದೃಷ್ಟ ದೂರ ಆಗುವುದು, ನಕಾರಾತ್ಮಕ ಶಕ್ತಿಗಳೇ ಇರದಂಗೆ ಮಾಡೋದು ಈ ಹೋಮದ ಮಹತ್ವವಂತೆ. ಶಿವಕುಮಾರ್ ಅವರು ಪ್ರತ್ಯಂಗಿರ ಹೋಮದ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ರಿಪಬ್ಲಿಕ್ ಆಡಕ್ಕೆ ಲಭ್ಯ ಆಗಿದೆ. ಬೇರೆ ಎಲ್ಲೂ ಇಲ್ಲದ ವಿಡಿಯೋ ನಮ್ಮಲ್ಲಿ ಮಾತ್ರ. ತಮಿಳುನಾಡಿನ ಕುಂಭಕೋಣಂನಲ್ಲಿ ಹೋಮದ ಮೊರೆ ಹೋಗಿದ್ದಾರೆ. ಶತ್ರುಗಳ ನಾಶಕ್ಕೆ ಮಾಡ್ತಾ ಇರುವಂತಹ ಪ್ರತ್ಯಂಗಿರ ಹೋಮ. ಈ ಹಿಂದೆ ಕುಮಾರಸ್ವಾಮಿಯವರು ಸಿಎಂ ಆಗಿದ್ದಾಗ ಮಾಡಿದಂತಹ ಪ್ರತ್ಯಂಗಿರ ಹೋಮ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿಯ ಪೈಪೋಟಿ ಶುರುವಾದಂತ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಿ ಹೋಮದ ಮೊರೆ ಹೋಗಿದ್ದಾರೆ. ಬಹಳ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟು ಹಾಕಿದೆ ಈ ಹೋಮ ಹವನದ ವಿಚಾರ. ಡಿನ್ನರ್ ಪಾಲಿಟಿಕ್ಸ್ ಹಲ್ಚಲ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಟೆಂಪಲ್ ರನ್ ಮುಂದುವರಿಸುತ್ತಿದ್ದಾರೆ. ಕುಂಭಕೋಣಂಗೆ ಫ್ಯಾಮಿಲಿ ಸಮೇತರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಸತತ 1 ಗಂಟೆಗಳಿಗೂ ಕಾಲ ಡಿಕೆ ಶಿವಕುಮಾರ್ ಕುಟುಂಬ ಸದಸ್ಯರ ಜೊತೆಗೆ ಪ್ರಾರ್ಥನೆ ಮಾಡಿದ್ದಾರೆ. ಬಳಿಕ ವರದರಾಜು ಪೆರುಮಾಳ್ ದೇವಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ. ಪ್ರತ್ಯಂಗಿರಿ ಹೋಮನೇ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿದೆ. ಕಾರಣ ಈ ಹೋಮದ ಮಹತ್ವ ಅಂತ ಗಮನಿಸಿದ್ರೆ ಇದನ್ನ ಶತ್ರು ಸಂಹಾರಕ್ಕೆ ಮಾಡಲಾಗುತ್ತೆ ಅಂತ. ಈಗ ಡಿಕೆ ಶಿವಕುಮಾರ್ ಅವರ ಸುತ್ತಮುತ್ತ ಸಿಎಂ ಗಾದಿ ತಪ್ಪಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರಲ್ಲ, ಅವರ ಸಂಹಾರಕ್ಕೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಿ ಹೋಮದ ಮೊರೆ ಹೋದ್ರ? ಇಂಥದ್ದೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ, ಇದು ಎಕ್ಸ್ಕ್ಲೂಸಿವ್ ದೃಶ್ಯ ನಮ್ಮಲ್ಲಿ ಮಾತ್ರ. ಪ್ರತ್ಯಂಗಿರಿ ಹೋಮ, ಮತ್ತೊಂದು ಕಡೆ ದೇವರ ದರ್ಶನ ಪಡೆದುಕೊಂಡಿರುವುದು ಕುಟುಂಬ ಸಮೇತರಾಗಿ ದೇವರ ದರ್ಶನ ಪಡೆದುಕೊಂಡಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಒಂದ್ ಕಡೆ ನೀವು ಗಮನಿಸ್ತಾ ಇರಬಹುದು ಪ್ರತ್ಯಂಗಿರ ಹೋಮದ ಲಾಭ ಏನು ಅಂತ ನಾವು ಗಮನಿಸ್ತಾ ಹೋದ್ರೆ, ಶತ್ರು ನಾಶಕ್ಕಾಗಿ ಪ್ರಮುಖವಾಗಿ ಈ ಹೋಮ ಹವನ ಮಾಡ್ತಾರಂತೆ. ಸಂಪತ್ತು ಸಮೃದ್ಧಿ ದೊರೆಯುವುದು, ಮಾಟ ಮಂತ್ರದ ಶಕ್ತಿ ಕುಗ್ಗೋದು, ಕೆಟ್ಟ ಕಣ್ಣಿನ ದೃಷ್ಟಿ ನಾಶ ಆಗಬೇಕು, ಆರೋಗ್ಯ ಪ್ರಾಪ್ತವಾಗಬೇಕು ಅಂತ ಮಾಡುವ ಹೋಮ. ದುರಾದೃಷ್ಟ ದೂರ ಆಗುವುದು, ನಕಾರಾತ್ಮಕ ಶಕ್ತಿಗಳೇ ಇರದಂಗೆ ಮಾಡೋದು ಈ ಹೋಮದ ಮಹತ್ವವಂತೆ. ಶಿವಕುಮಾರ್ ಅವರು ಪ್ರತ್ಯಂಗಿರ ಹೋಮದ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ರಿಪಬ್ಲಿಕ್ ಆಡಕ್ಕೆ ಲಭ್ಯ ಆಗಿದೆ. ಬೇರೆ ಎಲ್ಲೂ ಇಲ್ಲದ ವಿಡಿಯೋ ನಮ್ಮಲ್ಲಿ ಮಾತ್ರ. ತಮಿಳುನಾಡಿನ ಕುಂಭಕೋಣಂನಲ್ಲಿ ಹೋಮದ ಮೊರೆ ಹೋಗಿದ್ದಾರೆ. ಶತ್ರುಗಳ ನಾಶಕ್ಕೆ ಮಾಡ್ತಾ ಇರುವಂತಹ ಪ್ರತ್ಯಂಗಿರ ಹೋಮ. ಈ ಹಿಂದೆ ಕುಮಾರಸ್ವಾಮಿಯವರು ಸಿಎಂ ಆಗಿದ್ದಾಗ ಮಾಡಿದಂತಹ ಪ್ರತ್ಯಂಗಿರ ಹೋಮ.
ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿಯ ಪೈಪೋಟಿ ಶುರುವಾದಂತ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಿ ಹೋಮದ ಮೊರೆ ಹೋಗಿದ್ದಾರೆ. ಬಹಳ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟು ಹಾಕಿದೆ ಈ ಹೋಮ ಹವನದ ವಿಚಾರ. ಡಿನ್ನರ್ ಪಾಲಿಟಿಕ್ಸ್ ಹಲ್ಚಲ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಟೆಂಪಲ್ ರನ್ ಮುಂದುವರಿಸುತ್ತಿದ್ದಾರೆ. ಕುಂಭಕೋಣಂಗೆ ಫ್ಯಾಮಿಲಿ ಸಮೇತರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಸತತ 1 ಗಂಟೆಗಳಿಗೂ ಕಾಲ ಡಿಕೆ ಶಿವಕುಮಾರ್ ಕುಟುಂಬ ಸದಸ್ಯರ ಜೊತೆಗೆ ಪ್ರಾರ್ಥನೆ ಮಾಡಿದ್ದಾರೆ. ಬಳಿಕ ವರದರಾಜು ಪೆರುಮಾಳ್ ದೇವಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ. ಪ್ರತ್ಯಂಗಿರಿ ಹೋಮನ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿದೆ. ಕಾರಣ ಈ ಹೋಮದ ಮಹತ್ವ ಅಂತ ಗಮನಿಸಿದ್ರೆ ಇದನ್ನ ಶತ್ರು ಸಂಹಾರಕ್ಕೆ ಮಾಡಲಾಗುತ್ತೆ ಅಂತ. ಈಗ ಡಿಕೆ ಶಿವಕುಮಾರ್ ಅವರ ಸುತ್ತಮುತ್ತ ಸಿಎಂ ಗಾದಿ ತಪ್ಪಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರಲ್ಲ, ಅವರ ಸಂಹಾರಕ್ಕೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಿ ಹೋಮದ ಮೊರೆ ಹೋದ್ರ? ಇಂಥದ್ದೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ, ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ನಮ್ಮಲ್ಲಿ ಮಾತ್ರ ಪ್ರತ್ಯಂಗಿರಿ ಹೋಮ, ಮತ್ತೊಂದು ಕಡೆ ದೇವರ ದರ್ಶನ ಪಡೆದುಕೊಂಡಿರೋದು ಕುಟುಂಬ ಸಮೇತರಾಗಿ ದೇವರ ದರ್ಶನ ಪಡೆದುಕೊಂಡಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ನೀವು ಗಮನಿಸ್ತಾ ಇರಬಹುದು ಪ್ರತ್ಯಂಗಿರ ಹೋಮದ ಲಾಭ ಏನು ಅಂತ ನಾವು ಗಮನಿಸ್ತಾ ಹೋದ್ರೆ, ಶತ್ರು ನಾಶಕ್ಕಾಗಿ ಪ್ರಮುಖವಾಗಿ ಈ ಹೋಮ ಹವನ ಮಾಡ್ತಾರಂತೆ. ಸಂಪತ್ತು ಸಮೃದ್ಧಿ ದೊರೆಯುವುದು, ಮಾಟ ಮಂತ್ರದ ಶಕ್ತಿ ಕುಗ್ಗೋದು, ಕೆಟ್ಟ ಕಣ್ಣಿನ ದೃಷ್ಟಿ ನಾಶ ಆಗಬೇಕು, ಆರೋಗ್ಯ ಪ್ರಾಪ್ತವಾಗಬೇಕು ಅಂತ ಮಾಡುವ ಹೋಮ. ದುರಾದೃಷ್ಟ ದೂರ ಆಗುವುದು, ನಕಾರಾತ್ಮಕ ಶಕ್ತಿಗಳೇ ಇರದಂಗೆ ಮಾಡೋದು ಈ ಹೋಮದ ಮಹತ್ವವಂತೆ. ಶಿವಕುಮಾರ್ ಅವರು ಪ್ರತ್ಯಂಗಿರ ಹೋಮದ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ರಿಪಬ್ಲಿಕ್ ಆಡಕ್ಕೆ ಲಭ್ಯ ಆಗಿದೆ. ಬೇರೆ ಎಲ್ಲೂ ಇಲ್ಲದ ವಿಡಿಯೋ ನಮ್ಮಲ್ಲಿ ಮಾತ್ರ. ತಮಿಳುನಾಡಿನ ಕುಂಭಕೋಣಂನಲ್ಲಿ ಹೋಮದ ಮೊರೆ ಹೋಗಿದ್ದಾರೆ. ಶತ್ರುಗಳ ನಾಶಕ್ಕೆ ಮಾಡ್ತಾ ಇರುವಂತಹ ಪ್ರತ್ಯಂಗಿರ ಹೋಮ. ಈ ಹಿಂದೆ ಕುಮಾರಸ್ವಾಮಿಯವರು ಸಿಎಂ ಆಗಿದ್ದಾಗ ಮಾಡಿದಂತಹ ಪ್ರತ್ಯಂಗಿರ ಹೋಮ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿಯ ಪೈಪೋಟಿ ಶುರುವಾದಂತ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಿ ಹೋಮದ ಮೊರೆ ಹೋಗಿದ್ದಾರೆ. ಬಹಳ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟು ಹಾಕಿದೆ ಈ ಹೋಮ ಹವನದ ವಿಚಾರ. ಡಿನ್ನರ್ ಪಾಲಿಟಿಕ್ಸ್ ಹಲ್ಚಲ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಟೆಂಪಲ್ ರನ್ ಮುಂದುವರಿಸುತ್ತಿದ್ದಾರೆ. ಕುಂಭಕೋಣಂಗೆ ಫ್ಯಾಮಿಲಿ ಸಮೇತರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಸತತ 1 ಗಂಟೆಗಳಿಗೂ ಕಾಲ ಡಿಕೆ ಶಿವಕುಮಾರ್ ಕುಟುಂಬ ಸದಸ್ಯರ ಜೊತೆಗೆ ಪ್ರಾರ್ಥನೆ ಮಾಡಿದ್ದಾರೆ. ಬಳಿಕ ವರದರಾಜು ಪೆರುಮಾಳ್ ದೇವಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ. ಪ್ರತ್ಯಂಗಿರಿ ಹೋಮನ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿದೆ. ಕಾರಣ ಈ ಹೋಮದ ಮಹತ್ವ ಅಂತ ಗಮನಿಸಿದ್ರೆ ಇದನ್ನ ಶತ್ರು ಸಂಹಾರಕ್ಕೆ ಮಾಡಲಾಗುತ್ತೆ ಅಂತ. ಈಗ ಡಿಕೆ ಶಿವಕುಮಾರ್ ಅವರ ಸುತ್ತಮುತ್ತ ಸಿಎಂ ಗಾದಿ ತಪ್ಪಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರಲ್ಲ, ಅವರ ಸಂಹಾರಕ್ಕೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಿ ಹೋಮದ ಮೊರೆ ಹೋದ್ರ? ಇಂಥದ್ದೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ, ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ನಮ್ಮಲ್ಲಿ ಮಾತ್ರ ಪ್ರತ್ಯಂಗಿರಿ ಹೋಮ, ಮತ್ತೊಂದು ಕಡೆ ದೇವರ ದರ್ಶನ ಪಡೆದುಕೊಂಡಿರೋದು ಕುಟುಂಬ ಸಮೇತರಾಗಿ ದೇವರ ದರ್ಶನ ಪಡೆದುಕೊಂಡಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ನೀವು ಗಮನಿಸ್ತಾ ಇರಬಹುದು ಪ್ರತ್ಯಂಗಿರ ಹೋಮದ ಲಾಭ ಏನು ಅಂತ ನಾವು ಗಮನಿಸ್ತಾ ಹೋದ್ರೆ, ಶತ್ರು ನಾಶಕ್ಕಾಗಿ ಪ್ರಮುಖವಾಗಿ ಈ ಹೋಮ ಹವನ ಮಾಡ್ತಾರಂತೆ. ಸಂಪತ್ತು ಸಮೃದ್ಧಿ ದೊರೆಯುವುದು, ಮಾಟ ಮಂತ್ರದ ಶಕ್ತಿ ಕುಗ್ಗೋದು, ಕೆಟ್ಟ ಕಣ್ಣಿನ ದೃಷ್ಟಿ ನಾಶ ಆಗಬೇಕು, ಆರೋಗ್ಯ ಪ್ರಾಪ್ತವಾಗಬೇಕು ಅಂತ ಮಾಡುವ ಹೋಮ. ದುರಾದೃಷ್ಟ ದೂರ ಆಗುವುದು, ನಕಾರಾತ್ಮಕ ಶಕ್ತಿಗಳೇ ಇರದಂಗೆ ಮಾಡೋದು ಈ ಹೋಮದ ಮಹತ್ವವಂತೆ.